Good morning, dear students. So, yesterday we were discussing about chemical effects of electric current. So, we came to know about the conductors and insulator. That means a poor conductor and the good conductor. That means the materials which conducts the electricity are called good conductor. Here, in this case, the materials which does not conduct the electricity is called poor conductors. So, and how to test the conductivity, that means conduction tester using torch bulb and conduction tester using LED bulb and ಕಾಂಪಸ್ ಕಂಡಕ್ಷನ್ ಟೆಸ್ಟರ್ ಯೂಸಿಂಗ್ ಮ್ಯಾಗ್ನೆಟಿಕ್ ಕಾಂಪಸ್. ಸೊ ಇವುಗಳನ್ನೆಲ್ಲ ಬಳಸ್ಕೊಂಡು ಕಂಡಕ್ಷನ್ ಟೆಸ್ಟನ್ನು ಮಾಡಿದ್ವಿ ನಾವು. ಅಂದರೆ ಕರೆಂಟ್ ಪಾಸ್ ಆಗ್ತಿದೆಯೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಬೋದು ಅಂತ ಎಲ್ಲ ಚೆಕ್ ಮಾಡಿದ್ವಿ ನಾವು ಹಿಂದಿನ ಕ್ಲಾಸಲ್ಲಿ. ಹಾಗೆಯೇ ಯಾವ್ಯಾವ ವಸ್ತುಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತವೆ ಆ್ಯಂಡ್ ಯಾವ್ಯಾವ ವಸ್ತುಗಳು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಲ್ಲ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ಕೊಂಡಿದ್ವಿ. ಆ್ಯಂಡ್ some of the liquids also conducts the electricity and some of the liquids does not conduct the electricity. That one also we were discussed. So distilled water, sugar solution, kerosene, spirit, these are all the poor conductor of electricity that does not conduct the electricity. ಆ್ಯಂಡ್ ನೋಡ್ರಿ ಯಾವ ರೀತಿ ಕಂಡಕ್ಟ್ ಮಾಡುತ್ತೆ ಮಾಡಲ್ಲ ಟೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೊಂಡಿದ್ವಿ. ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಯಾವ ರೀತಿ ಟೆಸ್ಟ್ ಮಾಡಬೇಕು ಅಂತ. ಆ ರಾಡ್ಗಳು ಹಾಕಿದೀವಲ್ವ, ಅಂದರೆ ಪೆನ್ಸಿಲ್ ರಾಡ್, ಅಂದರೆ ಗ್ರಾಫೈಟ್ ರಾಡ್ ಇರುತ್ತಲ್ಲ, ಅದನ್ನು ನಾವು ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಆ್ಯಂಡ್ ಆ ಯಾವ ಲಿಕ್ವಿಡ್ಡು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೋ ಆ ಲಿಕ್ವಿಡನ್ನ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ನಾವು. ಯೂಸ್ ಮಾಡುವಂಥ ರಾಡ್ ಅಲ್ಲಿ ಸ್ಮಾಲ್ ರಾಡ್ಸ್ ಅದನ್ನು ಎಲೆಕ್ಟ್ರೋಡ್ಸ್ ಅಂತ ಕರೆದ್ರೆ, ನಾವು ಮೆಟಲ್ ರಾಡ್ ಇದೆಯಲ್ಲ ಅದನ್ನು ಎಲೆಕ್ಟ್ರೋಡ್ಸ್ ಅಂತ ಕರೆದ್ರೆ, ಇಫ್ ದ ಲಿಕ್ವಿಡ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ, ಇಲ್ಲಿ ಈ ಲಿಕ್ವಿಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತದೆ ಅಂದರೆ ಅದನ್ನು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ನಾವು. ಸೊ for example for electrolytes, that means the liquid which conducts the electricity or tap water, salt solution, hydrochloric acid, sodium hydroxide, these are all the good conductor of electricity. So let us know about the ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಎಲೆಕ್ಟ್ರಿಕ್ ಕರೆಂಟ್ನ ಕೆಮಿಕಲ್ ಎಫೆಕ್ಟ್ ಹೇಗಿರುತ್ತೆ, ಎಲೆಕ್ಟ್ರಿಕ್ ಕರೆಂಟ್ನ ಯೂಸ್ ಮಾಡಿಕೊಂಡು ಕೆಮಿಕಲ್ಸಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ. ಸೊ ನಾನು ಅವಾಗಲೇ ಹೇಳಿದೆ, ಯಾವ ಲಿಕ್ವಿಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೋ ಅದನ್ನು ನಾವು ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ ಅಂತ ಹೇಳಿದೆ. ಇಲ್ಲಿದೆ ನೋಡ್ರಿ, ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಆಮೇಲೆ 2 ರಾಡ್ ಇರುತ್ತೆ, ರಾಡನ್ನು ಯೂಸ್ ಮಾಡ್ತೀವಿ ನಾವು. ಒಂದು ಪಾಸಿಟಿವ್ ರಾಡ್, ಅವುಗಳನ್ನ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಆ ರಾಡ್ಸ್ ಇರ್ತಾವಲ್ಲ ಅವುಗಳನ್ನ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ. ಅದರಲ್ಲಿ ಪಾಸಿಟಿವ್ ಒಂದಿರುತ್ತೆ, ಇನ್ನೊಂದು ನೆಗೆಟಿವ್. ಯಾವುದು ನೆಗೆಟಿವ್ ಇರುತ್ತೋ ಅದನ್ನು ಕ್ಯಾಥೋಡ್ ಅಂತ ಕರಿತೀವಿ, ಯಾವುದು ಪಾಸಿಟಿವ್ ಇರುತ್ತೋ ಅದನ್ನು ಆ್ಯನೋಡ್ ಅಂತ ಕರಿತೀವಿ. ಆ್ಯನೋಡ್ ಅಂದರೆ ಪಾಸಿಟಿವ್, ಕ್ಯಾಥೋಡ್ ಅಂದರೆ ನೆಗೆಟಿವ್. ಸೊ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಸೊ ಇದು ಆ್ಯನೋಡ್, ಇಲ್ಲಿದೆ ನೋಡ್ರಿ, ಇದು ಆ್ಯನೋಡ್, ಇದು ಕ್ಯಾಥೋಡ್. ಇದು ನೆಗೆಟಿವ್, ಇದು ಪಾಸಿಟಿವ್ ಅಂದರೆ ಪ್ಲಸ್, ಇದು ನೆಗೆಟಿವ್. ಗೊತ್ತಾಗ್ತಿದೆ ಅಲ್ವಾ? ಸೊ ಈ ರೀತಿ ಇರುತ್ತೆ. ಎಲೆಕ್ಟ್ರಿಸಿಟಿನ ಸಪ್ಲೈ ಒಂದು ಪವರ್ ಸಪ್ಲೈನ ಬ್ಯಾಟ್ರಿನೋ ಅಥವಾ ಸೆಲ್ಲೋ ಏನೋ ಯೂಸ್ ಮಾಡಿಕೊಂಡು ನಾವು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತೀವಿ. ಡಿ ಸಿ ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟನ್ನು ಸಪ್ಲೈ ಮಾಡ್ತೀವಿ. ಸೊ ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನಪ್ಪ ಅಂತ ಅಂದರೆ, ಎಲೆಕ್ಟ್ರಿಕ್ ಕರೆಂಟ್ ವಿಚ್ ಪಾಸಸ್ ಥ್ರೂ ದ ಕಂಡಕ್ಟಿಂಗ್ ಸೊಲ್ಯೂಷನ್, ಅಂದರೆ ಎಲೆಕ್ಟ್ರೋಲೈಟ್ ವಿಚ್ ಪಾಸಸ್ ಥ್ರೂ ದ ಕಂಡಕ್ಟಿಂಗ್ ಸೊಲ್ಯೂಷನ್, ಇಟ್ ಕಾಸಸ್ ಕೆಮಿಕಲ್ ರಿಯಾಕ್ಷನ್. ಅವುಗಳನ್ನ ಇದ್ರ ಮುಖಾಂತರ, ಕರೆಂಟ್ನ ಪಾಸ್ ಮಾಡೋದ್ರ ಮುಖಾಂತರ, ಇಲ್ಲಿ ಅಂದರೆ ಒಂದು ಎಲೆಕ್ಟ್ರೋಲೈಟ್ನ ಮುಖಾಂತರ, ಅಂದರೆ ಒಂದು ಲಿಕ್ವಿಡ್ನ ಮುಖಾಂತರ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿದಾಗ ಒಂದಿಷ್ಟು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅಲ್ಲಿ. ಸುಮ್ಮನೆ ಇದಕ್ಕೆ ಹೇಗಿರುತ್ತೋ ಹಾಗೆ ಇರಲ್ಲ. ಯು ಕ್ಯಾನ್ ಫೈಂಡ್ ದ ಚೇಂಜಸ್, ಯು ಕ್ಯಾನ್ ಫೈಂಡ್ ಸಮ್ ಚೇಂಜಸ್. ಸೊ that changes are called chemical reaction. If chemical reaction takes place when electricity is passed through the solution, that is called chemical effect of electric current. ಗೊತ್ತಾಗ್ತಿದ್ದಿಲ್ಲ? ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆದರೆ ಕರೆಂಟ್ನ ಪಾಸ್ ಮಾಡಿದಾಗ ಅದ್ರ ಮುಖಾಂತರ, ಅಂದರೆ ಆ ಸೊಲ್ಯೂಷನ್ನ ಮುಖಾಂತರ ಕರೆಂಟ್ ಪಾಸ್ ಮಾಡಿದಾಗ ಏನಾದರೂ ಕೆಮಿಕಲ್ ರಿಯಾಕ್ಷನ್ ಆಯಿತು ಅಂದರೆ ಅದನ್ನು ನಾವು ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಯು ಹ್ಯಾವ್ ಎ ಡೆಫಿನೇಷನ್ ಫಾರ್ ಕೆಮಿಕಲ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವೆನ್ ಎಲೆಕ್ಟ್ರಿಕ್ ಕರೆಂಟ್ is passes through a conducting solution, it causes chemical reactions. Take down the question, what is chemical effect of electric current? ಸೊ ಏನೇನು ಎಫೆಕ್ಟ್ ಆಗ್ಬೋದು? ಎಲ್ಲ ಕಡೆನೂ ಇದೇ ಎಫೆಕ್ಟ್ಸ್ಗಳಾಗ್ತದೆ, ಒಂದೊಂದು ಕಡೆ ಒಂದೊಂದು ರೀತಿ ಎಫೆಕ್ಟ್, ಏನೋ ಎಫೆಕ್ಟ್ ಚೇಂಜಸ್ ಆಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ವಲ್ಲ. ಏನೇನು ಕೆಮಿಕಲ್ ರಿಯಾಕ್ಷನ್ ಆಗ್ಬೋದು? ಲುಕ್ ಅಟ್ ಒನ್ ಬೈ ಒನ್.
ಸೊ ಫಾರ್ಮೇಷನ್ ಆಫ್ ಗ್ಯಾಸ್ ಬಬಲ್ ಅಟ್ ದ ಎಲೆಕ್ಟ್ರೋಡ್ಸ್. ಎಲೆಕ್ಟ್ರೋಡ್ನ ಸುತ್ತ ಗ್ಯಾಸ್ ಬಬಲ್ ಫಾರ್ಮೇಷನ್ ಆಗ್ಬೋದು. ಲುಕ್ ಅಟ್ ದಿಸ್ ಪಿಕ್ಚರ್. ಈ ಪಿಕ್ಚರ್ ನೋಡ್ರಿ, ಇಲ್ಲಿ ಗ್ಯಾಸ್ ಬಬಲ್ ಫಾರ್ಮೇಷನ್ ಆಗಿದೆ ಎಲೆಕ್ಟ್ರೋಡ್ಸ್ನ ಸುತ್ತ. ಸೊ ದಿಸ್ ಇಸ್ ಆಲ್ ಗ್ಯಾಸ್ ಬಬಲ್ ಫಾರ್ಮೇಷನ್ ಅಂದರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಕೆಮಿಕಲ್ ಎಫೆಕ್ಟ್. ಗೊತ್ತಾಗತ್ತಾ? ಫಾರ್ಮೇಷನ್ ಆಫ್ ಎಲೆಕ್ಟ್ರೋಡ್, ಫಾರ್ಮೇಷನ್ ಆಫ್ ಗ್ಯಾಸ್ ಬಬಲ್ ಅಟ್ ದ electrodes and deposit of metal on the electrodes. ಮೆಟಲ್ ಡಿಪಾಸಿಟ್ ಆಗುತ್ತೆ ಎಲೆಕ್ಟ್ರೋಡ್ಸ್ನ ಮೇಲೆ. ಸೊ ಇಲ್ಲಿ ನೋಡ್ರಿ, ಇದ್ರ ಮೇಲೆ ಈ ಮೆಟಲ್ ಬಂದು ಡಿಪಾಸಿಟ್ ಆಗಬಹುದು. ಆ ರೀತಿಯೂ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಇನ್ನು ಕಲರ್ ಆಫ್ ದ ಸೊಲ್ಯೂಷನ್ ಚೇಂಜಸ್. ಈ ಸೊಲ್ಯೂಷನ್ ಇದೆಯಲ್ಲ, ಈ ಸೊಲ್ಯೂಷನ್ ಅಥವಾ ಈ ಸೊಲ್ಯೂಷನ್ ಎಲೆಕ್ಟ್ರೋಲೈಟ್ದು ಇದರ ಕಲರ್ ಚೇಂಜ್ ಆಗ್ಬೋದು. ಸೊ 3 ಚಾನ್ಸಸ್ ಇದೆ. ದೇರ್ ಆರ್ 3 ಚಾನ್ಸಸ್ ಫಾರ್ ಕೆಮಿಕಲ್ ರಿಯಾಕ್ಷನ್. ಒನ್ ಈಸ್ ದ collection of gas bubble at the electrode and ಡಿಪಾಸಿಟ್ ಆಫ್ ಮೆಟಲ್ ಆನ್ ದ ಎಲೆಕ್ಟ್ರೋಡ್. ಮೆಟಲ್ ಡಿಪಾಸಿಟ್ ಆಗುತ್ತೆ ಎಲೆಕ್ಟ್ರೋಡ್ ಮೇಲೆ, ಅಥವಾ ಇಲ್ಲಿರೋಂಥ ಮೆಟಲ್ ಇದ್ರ ಮೇಲೆ ಬಂದು ಡಿಪಾಸಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ಸೊಲ್ಯೂಷನ್, ಎಲೆಕ್ಟ್ರೋಲೈಟ್ನ ಸೊಲ್ಯೂಷನ್ ಇದೆಯಲ್ಲ, ಎಲೆಕ್ಟ್ರೋಲೈಟ್ ಇದೆಯಲ್ಲ, ಅದರ ಕಲರ್ ಮೇ ಬಿ ಚೇಂಜ್ ಇನ್ ದ ಕಲರ್ ಆಫ್ ದ ಸೊಲ್ಯೂಷನ್. ದೇರ್ ಆರ್ 3 ಚಾನ್ಸಸ್ ಸೊ ಫಾರ್ ಕೆಮಿಕಲ್ ರಿಯಾಕ್ಷನ್. So we have an interesting concept here, that is electrolysis of water. ಏನು electrolysis of water ಅಂತ ಅಂದರೆ, ಸೊ ವಾಟರ್ ಅಂದರೆ ಏನಪ್ಪ? ಯು ನೋ ದಟ್ ಯು ನೋ do you know the chemical formula for water? So chemical formula for water is, what is the chemical formula for water? H2, you know that. ಸೊ ನಾನು ನೀರು ನೋಡಿದ್ದೀರಾ ನೀವು. ಸೊ ಅದರಲ್ಲಿ ಏನೇನು ಇರುತ್ತೆ, ಏನೇನು ಸೇರಿಕೊಂಡು ವಾಟರ್ ಆಗಿದೆ? ಹೈಡ್ರೋಜನ್, 2 ಹೈಡ್ರೋಜನ್ ನೋಡ್ರಿ, ಹೈಡ್ರೋಜನ್ 2 1 ಆಕ್ಸಿಜನ್. ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ದ ರೇಷಿಯೋ 2:1 ಅಂತ ಹೇಳ್ತೀವಿ ನಾವು. 2 ಹೈಡ್ರೋಜನ್ನು 1 ಆಕ್ಸಿಜನ್ ಸೇರಿಕೊಂಡು ಏನಾಗಿದೆ? ವಾಟರ್ ಆಗಿದೆ. ನಿಮ್ಗೇನಾದ್ರು ಕಾಣುತ್ತಾ ಅಲ್ಲಿ? ಈಗ ಯಾವುದಾದ್ರು ಒಂದು ವಾಟರ್ಗೆ ನಾವೇನಾದರೂ ಮಿಕ್ಸ್ ಮಾಡಿದರೆ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ, ಅಥವಾ ಕೆಲವೊಂದು ವಸ್ತುಗಳು ಕಾಣುತ್ತೆ, ಕೆಲವೊಂದು ವಸ್ತುಗಳು ಕಾಣಲ್ಲ. ಈಗ ಶುಗರ್ನ ವಾಟರ್ಗೆ ಹಾಕಿದ್ರೆ ಕಾಣಿಸಲ್ಲ ನಮಗೆ, ಅಲ್ವಾ? ಹಾಗೆಯೇ ಇಲ್ಲಿ ವಾಟರಲ್ಲೇ ಏನೇನಿದೆ? ಒಂದು ಹೈಡ್ರೋಜನ್ ಇದೆ ಮತ್ತು ಆಕ್ಸಿಜನ್ ಇದೆ. ಇವೆರಡು ಇರೋದು ವಾಟರಲ್ಲಿ ಕಾಣುತ್ತಾ ನಮಗೆ? ಕ್ಯಾನ್ ಯು ಸಿ ದ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ದ ವಾಟರ್? ನೋ, ಇಂಪಾಸಿಬಲ್. ಕಣ್ಣಿಗೆ ಕಾಣಿಸಲ್ಲ. ಹಾಗಾದರೆ ನೀವು ಸಪ್ರೇಟ್ ಮಾಡ್ಬೋದು ಅದನ್ನು. ಹೈಡ್ರೋಜನ್, ವಾಟ್ರಲ್ಲಿ ಹೈಡ್ರೋಜನ್ನೇ ಬೇರೆ, ಆಕ್ಸಿಜನ್ನೇ ಬೇರೆ ಸಪ್ರೇಟ್ ಮಾಡೋದಕ್ಕೆ ಸಾಧ್ಯನಾ? ಎಸ್, ಇಟ್ ಈಸ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್ ಬೈ ಎಲೆಕ್ಟ್ರೋಲೈಸಿಸ್ ಆಫ್ ಪ್ರೋಸೆಸ್. ಎಲೆಕ್ಟ್ರೋಲೈಸಿಸ್ ಅಂದರೆ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ ನಾವು. ಹೇಗಾಗತ್ತಪ್ಪ ಅಂತ ಅಂದರೆ, ಅದು H2O ಇದ್ದಿದ್ದು ಡಿವೈಡ್ ಆಗಿ, ಡಿಕಂಪೋಸಿಷನ್ ಆಗಿ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಆಗಿ ಡಿವೈಡ್ ಆಗುತ್ತೆ. ಗೊತ್ತಾಗತ್ತಾ? ಇದನ್ನು ಬ್ಯಾಲೆನ್ಸ್ ಇದು ನಾರ್ಮಲ್ ಈಕ್ವೇಷನ್. ಇದನ್ನು ಬ್ಯಾಲೆನ್ಸ್ ಮಾಡಿದಾಗ ಹೀಗಾಗುತ್ತೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಇನ್ ದ ರೇಷಿಯೋ 2:1 ರೇಷಿಯೋಲ್ಲಿ ಡಿವೈಡ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಆಗುವಂಥ ಒಂದು ಎಕ್ಸ್ಪೆರಿಮೆಂಟ್ನ ನಾವೀಗ ನೋಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ನಾವು ಈಗ? ವೆರಿ ಸಿಂಪಲ್. ಹೈಡ್ರೋಜನ್ನ ಮತ್ತು ಆಕ್ಸಿಜನ್ನ ಸಪ್ರೇಟ್ ಮಾಡ್ತಾ ಇದ್ದೀವಿ. ವಾಟರಲ್ಲಿ H2O, ವಾಟರ್ ಅಂದರೆ ವಾಟರಲ್ಲಿರುವಂಥ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಸಪ್ರೇಟ್ ಮಾಡೋದು. ಅದನ್ನೇ ನಾವಿಲ್ಲಿ ಏನಂತ ಕರಿತಾ ಇದ್ದೀವಪ್ಪ ಅಂದರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಗೊತ್ತಾಗ್ತಿದೆಯಾ? ಸೊ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ನಥಿಂಗ್ ಬಟ್ ವೆನ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ. ಅದನ್ನು ಹೇಗೆ ಡಿವೈಡ್ ಮಾಡ್ತಿದ್ವಿ? ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಗೊತ್ತಾಗುತ್ತಾ? ವೆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ವಾಟರ್, ಇಟ್ ಸ್ಪ್ಲಿಟ್ಸ್ ಅಪ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಈಸ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್? What is electrolysis of water? So when electric current is passed through water, oxygen gas bubble are produced at the electrode connected to the positive terminal of the battery, and hydrogen gas bubbles are produced at the electrode connected to the negative terminal of the battery. ಸೊ ಈ ರೀತಿ ಕನೆಕ್ಟ್ ಮಾಡಿರ್ತೀವಿ ನಾವು ಬ್ಯಾಟ್ರಿನ. ಈ ಥರ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಲ್ಯಾಬಲ್ಲೂ ಕೂಡ ನಾವು ಮಾಡ್ಬೋದು. ನಮ್ಮ ಲ್ಯಾಬಲ್ಲಿ ಇದೆ ಈ ಥರದ ಎಕ್ಸ್ಪೆರಿಮೆಂಟಲ್ ಸೆಟಪ್ಪು. ಸೊ 2 ಟೆಸ್ಟ್ ಟ್ಯೂಬ್ನ ತೊಗೊಳ್ತೀವಿ ನಾವು. ನೋಡ್ರಿ, ಇಲ್ಲಿ ಉಲ್ಟಾ ಹಾಕಿದ್ದೀವಿ ಅಷ್ಟೇ. ಏನಪ್ಪ ಅಂದರೆ ಎಲೆಕ್ಟ್ರೋಡ್ನ ಕೆಳಗಡೆಯಿಂದ ಕೊಟ್ಟಿದ್ವಿ. ಎಲ್ಲದೂ ಸೇಮೇನೆ, ಇದುವರೆಗೂ ಓದಿದ್ವಲ್ಲ ನಾವು ಅದೇ ಥರನೇ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಸಪ್ರೇಟ್, ಇದೂ ಸೇಮೇನೆ, ಬಟ್ ಇಲ್ಲಿ ಆಕ್ಸಿಜನ್ ಒಂದು ಕಡೆ ಇರುತ್ತೆ, ಹೈಡ್ರೋಜನ್ ಒಂದು ಕಡೆ ಇರುತ್ತೆ. ಯಾವ ಕಡೆ ಇರುತ್ತೆ ಅಂತ ನನಗೆ ಹೇಳ್ತೀನಿ.
ಬಟ್ ಇಲ್ಲಿ ಕಲೆಕ್ಟ್ ಮಾಡ್ಕೊಳೋದಕ್ಕಾಗಲ್ಲ, ನಮ್ಗೆ ಸಿಗಲ್ಲ. ಹಂಗೇ ಏನಾಗ್ತಾ ಹೋಗುತ್ತದೆ, ಹೊರಗಡೆ ಬಬಲ್ಸ್ ಹೊರಗಡೆ ಬಂದು ಹಂಗೇ ಎವಾಪ್ರೇಟ್ ಆಗಿ ಹೋಗ್ಬಿಡತ್ತೆ. ಬಟ್ ಇಲ್ಲಿ ನಾವು ಕಲೆಕ್ಟ್ ಮಾಡಬೇಕು ಅಂದಾಗ ಈ ಥರದ ಎಕ್ಸ್ಪೆರಿಮೆಂಟಲ್ ಸೆಟಪ್ನ ಯೂಸ್ ಮಾಡಬೇಕು. ಇದು ಕಲೆಕ್ಟ್ ಮಾಡೋದು ಬೇಡ ಅಂದಾಗ, ಸುಮ್ಮನೆ ಜಸ್ಟ್ ನೋಡ್ಬೋದು ಅಂದಾಗ ಈ ಥರದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಇರುತ್ತೆ. ನಾವು ಆ ಗ್ಯಾಸನ್ನು ಆಕ್ಸಿಜನ್ನೇ ಬೇರೆ ಹೈಡ್ರೋಜನ್ನೇ ಬೇರೆ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂದಾಗ ಯು ಜಸ್ಟ್ ಮೇಕ್ ಇಟ್ ದ ಸೆಟಪ್ ಲೈಕ್ ದಿಸ್. ಇದು ಒಂದೇನೆ, ಆದರೆ ಉಲ್ಟಾ ಕೆಳಗಡೆಯಿಂದ ಈ ಥರ ಒಂದು ಸೆಟಪ್ ಸಿಗುತ್ತೆ. ನಮ್ಮ ಹತ್ರ ಲ್ಯಾಬಲ್ಲಿ ಇದೆ, ಇದೇ ಸೇಮ್ ಸೆಟಪ್ ಇದೆ ನಮ್ಮ ಲ್ಯಾಬಲ್ಲಿ. ಏನೂ ಇಲ್ಲ, ಕೆಳಗಿಂದ ಎಲೆಕ್ಟ್ರೋಡ್ಸನ್ನು ಕೊಟ್ಟಿದ್ದಾರೆ ಅವರು ಅಷ್ಟೇ. ದರ್ ಗಿವನ್ ದ ಎಲೆಕ್ಟ್ರೋಡ್ ಫ್ರಮ್ ದ ಬಾಟಮ್. ಇಲ್ಲಿ ಎಲೆಕ್ಟ್ರೋಡ್ ಇದೆ, ಅದಕ್ಕೆ ಉಲ್ಟಾ ಟೆಸ್ಟ್ ಟ್ಯೂಬ್ ಹಾಕಿದ್ದಾರೆ. ಉಲ್ಟಾ ಟೆಸ್ಟ್ ಟ್ಯೂಬ್ ಹಾಕಿದ್ದಾರೆ, ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ? ಉಲ್ಟಾ ಟೆಸ್ಟ್ ಟ್ಯೂಬ್ ಹಾಕಿದ್ದಾರೆ. ನೆಕ್ಸ್ಟು ಸೇಮ್ ಎಲೆಕ್ಟ್ರೋಡ್ಸು ಕರೆಂಟ್ ಕೊಟ್ಟಿದ್ದಾರೆ, ಕರೆಂಟ್ನ ಪಾಸ್ ಮಾಡ್ತಾ ಇದ್ದಾರೆ ಇದಕ್ಕೆ. ಸೊ ಇಲ್ಲಿ ನೋಡ್ರಿ, ಒಂದು ಪಾಸಿಟಿವ್ ಇದೆ, ಒಂದು ನೆಗೆಟಿವ್ ಇದೆ. ಯು ಹ್ಯಾವ್ ಟು ರಿಮೆಂಬರ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಸೊ ಇಲ್ಲಿ ಹೇಗೆ ಕೆಲಸ ಮಾಡುತ್ತೆ ಪಾಸಿಟಿವ್ ನೆಗೆಟಿವ್? ಸರ್ ಇದೇ ಆಕ್ಸಿಜನ್ ಇದೇ ಹೈಡ್ರೋಜನ್ ಅಂತ ಹೇಗೆ ಹೇಳ್ತೀರಾ? ಈ ಥರ ಕರೆಂಟ್ನ ಪಾಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಬಬಲ್ಸ್ ಬರೋದಕ್ಕೆ ಶುರು ಆಗುತ್ತೆ. ಬಬಲ್ಸ್ ನೋಡ್ರಿ, ಇಲ್ಲಿ ಬಂದಿದೆ ಬಬಲ್ಸು, ಇಲ್ಲೂ ಬಬಲ್ಸ್ ಬರ್ತಾ ಇದೆ. ಬಬಲ್ಸು ಇಲ್ಲೇನಾಗುತ್ತೆ, ಉಲ್ಟಾ ಇರೋದ್ರಿಂದ ಇಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. ಬಬಲ್ಸ್ ಇಲ್ಲಿ ಕಲೆಕ್ಟ್ ಆಗ್ತಾ ಇದೆ, ಅಂದರೆ ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ ಇಲ್ಲಿ. ಸೊ ಬಬಲ್ಸ್ ಬಂದು ಕಲೆಕ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಸರ್ ನೀವು ಇದೇ ಹೈಡ್ರೋಜನ್ ಮತ್ತು ಇದೇ ಆಕ್ಸಿಜನ್ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದರೆ, ಎರಡು ರೀಸನ್ ಇದೆ. ಒಂದು ಪಾಸಿಟಿವ್ ಮತ್ತು ನೆಗೆಟಿವ್. ಹೇಗೆ ಸರ್ ಪಾಸಿಟಿವ್ ನೆಗೆಟಿವ್ ಅಂತಂದರೆ, ಯಾವಾಗಲೂ ಹೈಡ್ರೋಜನ್ ಪಾಸಿಟಿವ್ ಅಯಾನ್, ಅದು ಹೈಡ್ರೋಜನ್ ಪಾಸಿಟಿವ್ ಅಯಾನ್, ಆಕ್ಸಿಜನ್ನು ನೆಗೆಟಿವ್ ಅಯಾನ್. ಆಕ್ಸಿಜನ್ನು ನೆಗೆಟಿವ್ ಅಯಾನ್ ಅಂದರೆ O- ಅಂತ ಬರಿತೀವಿ. ಯಾವಾಗಲೂ ಅಯಾನಿಕ್ ಫಾರ್ಮಲ್ಲಿ ಬರಿಬೇಕಾದ್ರೆ O- ಅಂತ ಬರಿತೀವಿ. ಅಯಾನಿಕ್ ಫಾರ್ಮಲ್ಲಿ ಹೈಡ್ರೋಜನ್ ಬರೀಬೇಕಾದ್ರೆ H+ ಅಂತ ಬರಿತೀವಿ. ಓಕೆನಾ? ಹೈಡ್ರೋಜನ್ ಯಾವಾಗಲೂ ಪಾಸಿಟಿವ್ ಅಯಾನ್. ಅದು ಯಾಕೆ ಅಂತ ನಾವು ಹೈಯರ್ ಕ್ಲಾಸಲ್ಲಿ ಓದ್ತೀವಿ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಕ್ಲಾಸಲ್ಲಿ, ಕಮಿಂಗ್ ಕ್ಲಾಸಸ್ಸಲ್ಲಿ. ಸೊ ಆಕ್ಸಿಜನ್ನು ನೆಗೆಟಿವ್ ಅಯಾನ್, ಇಷ್ಟು ತಿಳ್ಕೊಳ್ರಿ ಸಾಕು ಸದ್ಯಕ್ಕೆ. ಸೊ ಈಗ ಇಲ್ಲಿ ಪಾಸಿಟಿವ್ ಇದೆ ಮತ್ತು ನೆಗೆಟಿವ್ ಇದೆ. ಯಾವಾಗಲೂ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ, ಮೂವ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಪಾಸಿಟಿವ್ ನೆಗೆಟಿವ್ ಕಡೆಗೆ, ನೆಗೆಟಿವ್ ಪಾಸಿಟಿವ್ ಕಡೆಗೆ ಮೂವ್ ಆಗುತ್ತೆ. ಲುಕ್ ಅಟ್ ದ ಪಿಕ್ಚರ್. ಸೊ ಇಲ್ಲಿ ಲುಕ್ ಅಟ್ ದಿಸ್ ಪಿಕ್ಚರ್. ಇಲ್ಲಿ ಪಾಸಿಟಿವ್ ಇದೆ ಈ ಕಡೆಗೆ, ಇಲ್ಲಿ ಪಾಸಿಟಿವ್ ಇದೆ ನೋಡ್ರಿ. ಯು ಜಸ್ಟ್ ಸಿ ದ ಪಾಸಿಟಿವ್ ಹಿಯರ್. ಇಲ್ಲಿ ಪಾಸಿಟಿವ್ ಇದೆ. ಸೊ ಹಾಗಾದರೆ ಇದು ಪಾಸಿಟಿವ್ ಎಲೆಕ್ಟ್ರೋಡ್, ಇದು ಪಾಸಿಟಿವ್ ಎಲೆಕ್ಟ್ರೋಡ್ ಆದರೆ ಇದು ಪಾಸಿಟಿವ್ ಎಲೆಕ್ಟ್ರೋಡ್, ಆ್ಯನೋಡ್, ಇದು ಕ್ಯಾಥೋಡ್ ನೆಗೆಟಿವ್. ಸೊ ಹೈಡ್ರೋಜನ್ ಪಾಸಿಟಿವ್ ಇರೋದ್ರಿಂದ ಇದೇನಾಗುತ್ತೆ, ಈ ಕಡೆಗೆ ಮೂವ್ ಆಗುತ್ತೆ. ಆಕ್ಸಿಜನ್ ನೆಗೆಟಿವ್ ಇರೋದ್ರಿಂದ, ಎಲ್ಲರೂ ಇರಲಿ ಆಕ್ಸಿಜನ್, ನಾನು ಈ ಕಡೆ ಬರಿತಿದ್ದೀನಿ ಅಷ್ಟೇ, ಆಕ್ಸಿಜನ್ ಮೈನಸ್ ಇರೋದ್ರಿಂದ ಅದೇನಾಗುತ್ತೆ, ಈ ಕಡೆಗೆ ಮೂವ್ ಆಗುತ್ತೆ. ಗೊತ್ತಾಗತ್ತಾ? ಸೊ ಹೈಡ್ರೋಜನ್ ಎಲ್ಲ ಬಂದು ಇಲ್ಲಿ ಈ ಎಲೆಕ್ಟ್ರೋಡ್ ಜೊತೆಗೆ ಕಲೆಕ್ಟ್ ಆಗುತ್ತೆ. ಆಕ್ಸಿಜನ್ ಯಾವ ಎಲೆಕ್ಟ್ರೋಡು, ಕ್ಯಾಥೋಡ್ ಇರುವಂಥ ಎಲೆಕ್ಟ್ರೋಡ್ ಕಡೆಗೆ ಹೈಡ್ರೋಜನ್ ಕಲೆಕ್ಟ್ ಆಗುತ್ತೆ. ಕ್ಯಾಥೋಡ್ ಅಂದರೆ ಮೈನಸ್, ಹೈಡ್ರೋಜನ್ ಅಂದರೆ ಪಾಸಿಟಿವ್, ಪ್ಲಸ್ ಮೈನಸ್ ಕಂಬೈನ್ ಆಗುತ್ತೆ. ಇಲ್ಲಿ ಆಕ್ಸಿಜನ್ ಮೈನಸ್ ಇದೆ, ಹಾಗಾಗಿ ಆ್ಯನೋಡ್ ಕಡೆಗೆ ಇದು ಬಂದು ಕಲೆಕ್ಟ್ ಆಗುತ್ತೆ. ಆ್ಯನೋಡ್ ಎಲೆಕ್ಟ್ರೋಡ್ ಇದೆಯಲ್ಲ, ಆ ಟೆಸ್ಟ್ ಟ್ಯೂಬಲ್ಲಿ ಆಕ್ಸಿಜನ್ ಕಲೆಕ್ಟ್ ಆಗುತ್ತೆ. ಯಾಕೆಂದರೆ ಆ್ಯನೋಡ್ ಅಂದರೆ ಪ್ಲಸ್, ಆಕ್ಸಿಜನ್ ಅಂದರೆ ಮೈನಸ್, ಹಾಗಾಗಿ ಪ್ಲಸ್ ಮೈನಸ್ ಕಂಬೈನ್ ಆಗಿ ಆ್ಯನೋಡ್ ಕಡೆಗೆ ಆಕ್ಸಿಜನ್ ಕಲೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ರೀಸನ್. ಗೊತ್ತಾಗ್ತಿದೆಯಾ? ಹಾಗಾಗಿ ನಾವು ಇದೇ ಆಕ್ಸಿಜನ್ ಇದೇ ಹೈಡ್ರೋಜನ್ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಒನ್ ರೀಸನ್. ಇದು ಆಕ್ಸಿಜನ್ ಇದು ಹೈಡ್ರೋಜನ್ ಅಂತ ಹೀಗೆ ಹೇಳ್ಬೋದು. ಬಟ್ ಓಕೆ, ದಟ್ಸ್ ಓಕೆ. ಇನ್ನೂ ಒಂದು ರೀಸನ್ ಇದೆ ನಮಗೆ, ಇದೇ ಆಕ್ಸಿಜನ್ ಇದೇ ಹೈಡ್ರೋಜನ್ ಅನ್ನೋದಕ್ಕೆ. ಯು ಜಸ್ಟ್ ಅಬ್ಸರ್ವ್ ದ ಲೆವೆಲ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಆಕ್ಸಿಜನ್ ಲೆವೆಲ್ ಮತ್ತು ಹೈಡ್ರೋಜನ್ ಲೆವೆಲ್ನ ಇಲ್ಲಿ ಅಬ್ಸರ್ವ್ ಮಾಡಿರಿ. ಹೈಡ್ರೋಜನ್ ಇಲ್ಲಿ ತನಕ ಇದೆ, ಇಲ್ಲಿಂದ ಇಷ್ಟು ಹೈಡ್ರೋಜನ್ ಇದೆ. ಆಕ್ಸಿಜನ್ ನೋಡ್ರಿ ಇಲ್ಲಿಂದ ಇದೆ, ಇಷ್ಟೇ ಆಕ್ಸಿಜನ್ ಇರುತ್ತೆ ನೋಡ್ರಿ. ಆಕ್ಸಿಜನ್ ಎಷ್ಟಿದೆಯೋ ಅದರ ಡಬಲ್ ಹೈಡ್ರೋಜನ್ ಇದೆ. ಆಕ್ಸಿಜನ್ ಎಷ್ಟಿದೆಯೋ ಅದರ ಡಬಲ್ ಹೈಡ್ರೋಜನ್ ಕಲೆಕ್ಟ್ ಆಗಿದೆ. ಅಂದರೆ ಯಾವಾಗಲೂ ವಾಟ್ರಲ್ಲಿ ಹೈಡ್ರೋಜನ್ 2 ಇರುತ್ತೆ, ಆಕ್ಸಿಜನ್ 1 ಇರುತ್ತೆ. ಅಂದರೆ 2:1 ರೇಷಿಯೋಲ್ಲಿ ಇರುತ್ತೆ ಅಂತ. 1 ಪಾರ್ಟು ಆಕ್ಸಿಜನ್ ಇತ್ತು ಅಂದರೆ ಅದರ ಡಬಲ್ ಪಾರ್ಟು ಹೈಡ್ರೋಜನ್ ಇರುತ್ತೆ. ಯಾಕೆಂದರೆ H2O, ಹೈಡ್ರೋಜನ್ 2 ಆಕ್ಸಿಜನ್ 1 ಅಂತ ಗೊತ್ತಾಗುತ್ತೆ. ಹಾಗಾಗಿ ಹೈಡ್ರೋಜನ್ ಡಬಲ್ ಇದೆ, ಆಕ್ಸಿಜನ್ ಸಿಂಗಲ್ ಇದೆ, ಅಂದರೆ 2:1 ರೇಷಿಯೋಲ್ಲಿ ಇದೆ. ಸೊ ಯಾವ್ದು ಕಡಿಮೆ ಇರುತ್ತೋ ಅದು ಆಕ್ಸಿಜನ್, ಯಾವ್ದು ಜಾಸ್ತಿ ಇರುತ್ತೋ ಅದು ಹೈಡ್ರೋಜನ್ ಅಂತ ನಮಗೆ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇನ್ನೂ ಒಂದು ಐಡೆಂಟಿಫೈ ಮಾಡ್ಬೋದು ನಾವು, ಇದೇ ಹೈಡ್ರೋಜನ್ ಇದೇ ಆಕ್ಸಿಜನ್ ಅನ್ನೋಕ್ಕೆ. ಒಂದು ಊದ್ಬತ್ತಿಯನ್ನು ತಗೊಂಡು ಅದಕ್ಕೆ ಬೆಂಕಿ ಹಚ್ಚಿ, ಆ ಬೆಂಕಿಯನ್ನು ಈ ಹೈಡ್ರೋಜನ್ ಟೆಸ್ಟ್ ಟ್ಯೂಬ್ನ ಹೊರಗಡೆ ತಗೊಂಡು ಆ ಬೆಂಕಿಯನ್ನು ಟೆಸ್ಟ್ ಟ್ಯೂಬ್ ಒಳಗಡೆ ತಗೊಂಡೋದ್ರೆ ಪಾಪ್ ಸೌಂಡ್ ಬರುತ್ತೆ, ಪಾಪ್ ಅಂತ ಸಿಡಿಯುತ್ತೆ. ಪಾಪ್ ಸೌಂಡ್ ಬಂತು ಅಂದರೆ ಅದು ಹೈಡ್ರೋಜನ್ ಅಂತ ಕನ್ಫರ್ಮ್ ಆಗುತ್ತೆ. ಅಥವಾ ಬರೀ ಬೆಂಕಿ
ಉದ್ಬತ್ತಿಯನ್ನು ತಗೊಂಡು ಬೆಂಕಿ ಹಚ್ಚಿ ಅದರ ಕಿಡಿ ಬೆಂಕಿ ಇರಬಾರ್ದು, ಅದರ ಕಿಡಿ ಇರಬೇಕು, ಸ್ಪಾರ್ಕ್ ಇರಬೇಕು ಅಷ್ಟೇ. ಅದನ್ನು ತಗೊಂಡೋಗಿ ಆಕ್ಸಿಜನ್ ಇರುವಂಥ ಟ್ಯೂಬ್ ಒಳಗಡೆ ಹಾಕಿದರೆ ಅದು ಬೆಂಕಿ ಹತ್ಕೊಳುತ್ತೆ, ಆಕ್ಸಿಜನ್ ಇರುವಂಥ ಟ್ಯೂಬ್ ಒಳಗಡೆ ತಗೊಂಡೋದ್ರೆ. ಯಾಕೆಂದರೆ ಆಕ್ಸಿಜನ್ ಇಸ್ ಎ ಸಪೋರ್ಟರ್ ಫಾರ್ ಕಂಬಷನ್, ಬಟ್ ಹೈಡ್ರೋಜನ್ ಇಸ್ ಅ ವೆರಿ ಫಾಸ್ಟ್ ಫ್ಯೂಯಲ್. ಹಾಗಾಗಿ ಸಡನ್ನಾಗಿ ಎಕ್ಸ್ಪ್ಲೋಡ್ ಆದಂಗೆ ಆಗುತ್ತೆ, ಪಾಪ್ ಸೌಂಡ್ ಬರುತ್ತೆ, ಗೊತ್ತಾಗುತ್ತೆ. ಬೆಂಕಿ ಇದ್ದಿದ್ದು ಪಾಪ್ ಸೌಂಡ್ ಬಂದು ಸಿಡ್ದಂಗೆ ಆಗುತ್ತೆ, ಅದು ಹೈಡ್ರೋಜನ್. ಕಿಡಿ ಇದ್ದಿದ್ದು ಬೆಂಕಿ ಹತ್ಕೊಂತು ಅಂದರೆ ಅದು ಆಕ್ಸಿಜನ್. ಅದರಿಂದನೂ ಕೂಡ ನಾವು ಟೆಸ್ಟ್ ಮಾಡಿ ನೋಡ್ಬೋದು, ಇದೇ ಆಕ್ಸಿಜನ್, ಇದೇ ಹೈಡ್ರೋಜನ್ ಅಂತ. ಸೊ ಟೋಟಲ್ ಆಗಿ ದ whole experimental setup is electrolysis of water. That means you can splits the hydrogen and oxygen which is present in the water. So this is the experiment. Artha agide alva experiment? I think you are all understood. So in the point of examination, the diagram is very important. You just draw this diagram, that is electrolysis of water. Okay, take down the question. Draw the neat labeled diagram to show the labeled diagram to show the electrolysis of water. So ಬರ್ಕೊಂಡ್ರಿ ಅಲ್ವಾ? So coming to the next, ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಇನ್ನೊಂದು ಯೂಸ್, ಈ ಎಲೆಕ್ಟ್ರೋಲೈಸಿಸಿಂದ ಈ ರೀತಿ ಒಂದು ಕಡೆಯಿಂದ ಒಂದು ಎಲೆಕ್ಟ್ರೋಡಲ್ಲಿ ಇದ್ದಿದ್ದು ಇನ್ನೊಂದು ಕಡೆಗೆ ಹೋಗಿ ಡಿಪಾಸಿಟ್ ಆಗುತ್ತೆ, ಪಾಸಿಟಿವ್ ಇಂದ ನೆಗೆಟಿವ್ ಕಡೆಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಇದರಿಂದ ಏನು ಯೂಸ್ ಇದೆ ಅಂತಂದರೆ, ಈಗ ನಿಮ್ಮ ಗೋಲ್ಡ್ ಯೂಸ್ ಮಾಡ್ತೀರಾ ನೀವು ಅಲ್ವಾ? ಎಲ್ಲರೂ ಗೋಲ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಏನು ಮಾಡ್ತಾರೆ, ಕಡಿಮೆ ಗೋಲ್ಡ್ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಜಾಸ್ತಿ. ಸೊ ಅವಾಗ ಏನು ಮಾಡ್ತಾರೆ, ಆ ಗೋಲ್ಡ್ ಪ್ಲೇಟಿಂಗ್ ಇರುವಂಥ ಮೆಟೀರಿಯಲ್ಸ್ನ ಯೂಸ್ ಮಾಡ್ತಾರೆ. ಗೋಲ್ಡ್ ಪ್ಲೇಟ್ ಮಾಡಿರುವಂಥದ್ದು ಅಂದರೆ ಗೋಲ್ಡ್ ಪ್ಲೇಟಿಂಗ್ ಅಂದರೆ ಗೋಲ್ಡ್ನ ಲೇಪನ ಮಾಡಿರುವಂತಹ ವಸ್ತುವನ್ನು ಯೂಸ್ ಮಾಡುವಂಥದ್ದು ಗೋಲ್ಡ್ನ ಬದಲು. ಸೊ ಅದನ್ನು ಹೇಗೆ ಮಾಡ್ತಾರಪ್ಪ ಅಂದರೆ ಇದೇ ಎಲೆಕ್ಟ್ರೋಪ್ಲೇಟಿಂಗಿಂದ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಸ್ಟೈನ್ಲೆಸ್ ಸ್ಟೀಲ್ ಅಲ್ಲ, ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರುವಂತಹ, ನೀವು ಏನು ಈ ಸೈಕಲ್ ರಿಮ್ ನೋಡಿದಿರಲ್ವಾ, ಬೈಕಲ್ಲಿ ರಿಮ್ ಇರುತ್ತೆ, ಹೊಳಿತಾ ಇರುತ್ತಲ್ವ, ಅದು ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರೋದು, ಅಂದರೆ ತುಕ್ಕಿಡಿಯಲ್ಲ, ಅದು ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರೋದು. ಇನ್ನು ಸ್ಪೂನ್ ನೋಡಿದ್ದೀರ ನೀವು, ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂಥ ನಲ್ಲಿಗಳು ನೋಡಿದ್ದೀರಲ್ವ, ಹೊಳಿತಾ ಇರುತ್ತೆ, ಅದು ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರೋದು ಅಂತ. ಅಂದರೆ ಪ್ಯೂರ್ ಮೆಟಲ್, ಹೊರಗಡೆ ಕಾಣುವಂಥದ್ದೇ ಮೆಟಲ್ ಅಲ್ಲ, ಒಳಗಡೆ ಬೇರೆ ಮೆಟಲ್ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಬೇರೆ ಮೆಟಲ್, ಕಾಸ್ಟ್ಲಿ ಮೆಟಲ್ನ ಲೇಪನ ಮಾಡಿರ್ತಾರೆ, ಅಂದರೆ ಕೋಟಿಂಗ್ ಮಾಡಿರ್ತಾರೆ ಅಷ್ಟೇ. ಗೊತ್ತಾಗ್ತಿದೆಯಾ? ಇನ್ನು ನಿಮ್ಮ ಮನೆಗಳಲ್ಲಿ ಅಡುಗೆ ಪಾತ್ರೆಗಳು ನೋಡಿದ್ದೀರಾ ನೀವು, ಕೆಲವೊಂದು ಪಾತ್ರೆಗಳಿಗೆ ಕೆಳಗಡೆ ಕೋಟಿಂಗ್ ಮಾಡಿರ್ತಾರೆ, ಅದು ಕೂಡ ಈ ಎಲೆಕ್ಟ್ರೋಪ್ಲೇಟಿಂಗ್ ಮೆಥಡಲ್ಲೇ ಯೂಸ್ ಮಾಡಿರ್ತಾರೆ. ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗಿರತ್ತಲ್ಲ ಕೀ ಚೈನ್, ಕೀ ಯೂಸ್ ಮಾಡ್ತಿರಲ್ಲ ನೀವು, ಬೀಗ, ಕೀ, ಅವುಗಳೆಲ್ಲ ಏನಪ್ಪ ಅಂತಂದರೆ ಅವುಗಳು ಕೂಡ ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರುವಂಥದ್ದೇ. ಸೊ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಒಂದು ಮೆಟಲ್ನ ಮೇಲೆ ಇನ್ನೊಂದು ಮೆಟಲ್ನ ಡಿಪಾಸಿಟ್ ಮಾಡೋದು, ಅಥವಾ ಕಡಿಮೆ ಕ್ವಾಲಿಟಿ ಇರುವಂಥ ಮೆಟಲ್ನ ಮೇಲೆ ಜಾಸ್ತಿ ಕ್ವಾಲಿಟಿ ಇರುವಂಥ ಮೆಟಲ್ನ ಡಿಪಾಸಿಟ್ ಮಾಡಿ, ಅದು ಅದೇ ರೀತಿ ಜಾಸ್ತಿ ಕ್ವಾಲಿಟಿ ಮೆಟಲ್ ಕಾಣೋ ಹಾಗೆ ಮಾಡುವಂಥದ್ದನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಗೊತ್ತಾಗತ್ತಾ? ಸೊ ದ ಪ್ರೋಸೆಸ್ ಆಫ್ ಡಿಪಾಸಿಟಿಂಗ್ ಎ ಲೇಯರ್ ಆಫ್ ಎನಿ ಡಿಸೈರ್ಡ್ ಮೆಟಲ್, ಬೇಕಾಗಿರುವಂಥ ಮೆಟಲ್, ದ ಪ್ರೋಸೆಸ್ ಆಫ್ ಡಿಪಾಸಿಟಿಂಗ್ any desired metal on another material by means of electricity is called electroplating. ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡಿಕೊಂಡು ಬೇರೆ ಮೆಟಲನ್ನು ಇನ್ನೊಂದು ಮೆಟಲ್ ಮೇಲೆ ಡಿಪಾಸಿಟ್ ಮಾಡುವಂಥದ್ದು, ಬೇಕಾಗಿರೋ ಮೆಟಲನ್ನು ಡಿಪಾಸಿಟ್ ಮಾಡುವಂಥ ಪ್ರೋಸೆಸ್ಸನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಟೇಕ್ ಡೌನ್ ದ ಕ್ವಶನ್, ವಾಟ್ ಈಸ್ ಎಲೆಕ್ಟ್ರೋಪ್ಲೇಟಿಂಗ್? ಫಾರ್ ಎಕ್ಸಾಂಪಲ್, ಫಾರ್ ಎಲೆಕ್ಟ್ರೋಪ್ಲೇಟಿಂಗ್ copper on an object, the object is dipped in an acidified copper sulfate solution. ಸೊ ಈಗ ನಾವು ಕಾಪರ್ನ ಡಿಪಾಸಿಟ್ ಮಾಡಬೇಕಾಗಿದೆ ಅಂತ ಅಂದರೆ ನಾವೇನು ಮಾಡ್ತೀವಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಯೂಸ್ ಮಾಡಬೇಕು. ಇಲ್ಲಿ ಎಲೆಕ್ಟ್ರೋಲೈಟ್ ಆಗಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಯೂಸ್ ಮಾಡಬೇಕು, ಕಾಪರ್ನ ನಾವು ಡಿಪಾಸಿಟ್ ಮಾಡಬೇಕು ಅಂತಂದರೆ. ಸೊ ಯಾವ ಮೆಟೀರಿಯಲ್ನ ಡಿಪಾಸಿಟ್ ಮಾಡಬೇಕು ಅದನ್ನು ಪಾಸಿಟಿವ್ ಅಂದರೆ ಆ್ಯನೋಡಲ್ಲಿ ಇಡಬೇಕು. ಯಾವ ಮೆಟೀರಿಯಲ್ನ ಮೇಲೆ ಡಿಪಾಸಿಟ್ ಮಾಡಬೇಕು ಅಂದರೆ ಡಿಪಾಸಿಟ್ನ ಮಾಡಿಸ್ಕೊಬೇಕಾಗಿರುವಂಥ ಮೆಟಲನ್ನು ನಾವು ನೆಗೆಟಿವಲ್ಲಿ ಇಡಬೇಕು, ಅಂದರೆ ಕ್ಯಾಥೋಡಲ್ಲಿ ಇಡಬೇಕು. ಅಂದರೆ
ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ. ಯಾವ ಮೆಟಲ್ನ ಮೇಲೆ ನಾವು ಇನ್ನೊಂದು ಮೆಟಲನ್ನು ಡಿಪಾಸಿಟ್ ಮಾಡಬೇಕು, ಅಂದರೆ ಕೋಟಿಂಗ್ ಮಾಡಬೇಕು, ಡಿಪಾಸಿಟ್ ಮಾಡಬೇಕಾದಂಥ ಮೆಟಲನ್ನು ನಾವು ನೆಗೆಟಿವಲ್ಲಿ ಇರ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಯಾವ ಮೆಟಲ್ನ ಅದ್ರ ಮೇಲೆ ಡಿಪಾಸಿಟ್ ಮಾಡಬೇಕು ಅಂತ ಇದೀವೋ ಆ ಮೆಟಲನ್ನು ನಾವು ಆ್ಯನೋಡಲ್ಲಿ ಇಡ್ತೀವಿ. ಯಾವ ಮೆಟಲ್ ಮೇಲೆ ಡಿಪಾಸಿಟ್ ಮಾಡಬೇಕು ಆ ಮೆಟಲನ್ನು ನಾವು ಕ್ಯಾಥೋಡಲ್ಲಿ ಇಡ್ತೀವಿ. ಯಾವ ಮೆಟಲ್ನ ಅದ್ರ ಮೇಲೆ ಡಿಪಾಸಿಟ್ ಮಾಡಬೇಕು ಅದನ್ನು ಆ್ಯನೋಡಲ್ಲಿ ಇಡ್ತೀವಿ. ಮೆಟಲ್ ಟು ಬಿ ಡಿಪಾಸಿಟೆಡ್ should be placed in the positive. So ನೋಡ್ರಿ, copper strip is dipped in the solution and connected at the positive terminal. ಕಾಪರ್ ಸ್ಟ್ರಿಪ್ ಅನ್ನು ನಾವು ಪಾಸಿಟಿವ್ ಟರ್ಮಿನಲ್ ಅಲ್ಲಿ ಇಡ್ತೀವಿ. ಆಮೇಲೆ ಆಬ್ಜೆಕ್ಟ್ ಈಸ್ ಡಿಪ್ಡ್ ಇನ್ ದ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಂಡ್ ಕನೆಕ್ಟ್. ಯಾವ ಆಬ್ಜೆಕ್ಟನ್ನು ನಾವು ಯಾವ ಆಬ್ಜೆಕ್ಟ್ನ ಮೇಲೆ ಡಿಪಾಸಿಟ್ ಮಾಡಬೇಕು ಅಂತಿದ್ವಿ ಅದನ್ನು ನೆಗೆಟಿವ್ ಟರ್ಮಿನಲಲ್ಲಿ ಇಟ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಎಲೆಕ್ಟ್ರೋಲೈಟ್ ಆಗಿ ತಗೊಂಡು ಅದಕ್ಕೆ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡಿದರೆ ಏನಾಗತ್ತಪ್ಪ ಅಂದರೆ ಇಲ್ಲಿರುವಂಥ ಮೆಟಲ್ ಎಲ್ಲ ಹೋಗಿ ಇಲ್ಲಿ ಬಂದು ಡಿಪಾಸಿಟ್ ಆಗುತ್ತೆ. ಇಲ್ಲಿರುವಂಥ ಮೆಟಲ್ಲು ಇದ್ರ ಮೇಲೆ ಡಿಪಾಸಿಟ್ ಆಗುತ್ತೆ. ನೋಡ್ರಿ, ಇಲ್ಲಿ ಚಿನ್ನದ ಸ್ಪೂನ್ನ ಮಾಡ್ತಾ ಇದ್ದಾರೆ ಇವರು. AG ಅಂದರೆ ಸಿಲ್ವರ್, ಚಿನ್ನ ಅಂತೀನಿ, ಬೆಳ್ಳಿಯ ಸ್ಪೂನನ್ನು ಮಾಡ್ತಾ ಇದ್ದಾರೆ. ಬೆಳ್ಳಿ ಸ್ಪೂನನ್ನು ಮಾಡಬೇಕು ಅಂದರೆ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ನ ಎಲೆಕ್ಟ್ರೋಲೈಟ್ ಆಗಿ ತಗೊಂಡಿದ್ದಾರೆ. ಇಲ್ಲಿ ಕಾಪರ್ನ ಡಿಪಾಸಿಟ್ ಮಾಡೋದಕ್ಕೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ತಗೊಂಡಿದ್ದಾರೆ. ಇಲ್ಲಿ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ನ ತಗೊಳ್ತಾ ಇದ್ದಾರೆ. ಗೊತ್ತಾಗುತ್ತಾ? ಅಂದರೆ ಎಲೆಕ್ಟ್ರೋಲೈಟು ಬೇರೆ ಇದಕ್ಕೆ ಬೇರೆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ನ ತಗೊಳ್ತಾ ಹೋಗ್ತಾರೆ ಬೇರೆ ಡಿಪಾಸಿಷನ್ಗೆ. ಸೊ ಇಲ್ಲಿ ಸಿಲ್ವರ್ ಡಿಪಾಸಿಟ್ ಮಾಡ್ತಾ ಇದ್ದಾರೆ ಒಂದು ಸ್ಪೂನ್ನ ಮೇಲೆ. ಸ್ಪೂನ್ ಏನಾಗ್ತಾ ಇದೆ, ಈಗ ಒಳಗಡೆ ಬೇರೆ ಮೆಟಲ್ ಇದೆ, ಬಟ್ ನೋಡೋದಕ್ಕೆ ಬೆಳ್ಳಿ ಸ್ಪೂನ್ ಕಾಣುತ್ತೆ. ಗೊತ್ತಾಗತ್ತಾ? ಸೊ ಆ ಸ್ಪೂನನ್ನು ನಾವು ನೆಗೆಟಿವಲ್ಲಿ ಇಡ್ತೀವಿ. ಯಾವುದನ್ನು ಡಿಪಾಸಿಟ್ ಮಾಡಬೇಕು, ಬೆಳ್ಳಿಯನ್ನು ನಾವೀಗ ಪಾಸಿಟಿವಲ್ಲಿ ಇಟ್ಟಿದ್ವಿ. ಅರ್ಥ ಆಗ್ತಿದೆಯಾ? ಹಾಗೆಯೇ ಗೋಲ್ಡ್ ಕೂಡ ಡಿಪಾಸಿಟ್ ಮಾಡ್ಬೋದು. ಇಲ್ಲಿ ನೋಡ್ರಿ, AU ಅಂದರೆ ಗೋಲ್ಡ್ನ ಆ್ಯನೋಡಲ್ಲಿ ಇಟ್ಟಿದ್ದಾರೆ. ಕ್ಯಾಥೋಡ್ ಆಲ್ ಗ್ಲಾಸ್ ಫ್ರೇಮ್ ಯಾವುದೊಂದು ಗ್ಲಾಸ್ ಫ್ರೇಮನ್ನು ತಗೊಂಡಿದ್ದಾರೆ ಅವರು. ಇದು ಏನು ಸ್ಪೆಕ್ಸ್ ಯೂಸ್ ಮಾಡ್ತಾರಲ್ಲ, ಅದು ಗ್ಲಾಸ್ ಫ್ರೇಮ್ ಏನೋ ತಗೊಂಡಿದ್ದಾರೆ. ಅದ್ರ ಮೇಲೆ ಗೋಲ್ಡನ್ನು ಪ್ಲೇಟಿಂಗ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಗೋಲ್ಡ್ ಕಂಡಂಗೆ ಕಾಣುತ್ತೆ. ಗೋಲ್ಡ್ನ ಲೇಯರ್ ಒಳಗಡೆ ಬೇರೆ ಮೆಟಲ್ ಇದೆ, ಮೇಲ್ಗಡೆ ಗೋಲ್ಡ್ ಲೇಯರ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದನ್ನು ನಾವು ಎಲೆಕ್ಟ್ರೋಪ್ಲೇಟಿಂಗ್, ಈ ಟೆಕ್ನಾಲಜಿಯನ್ನು ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಕರಿತೀವಿ. ಇಲ್ಲಿ ಯಾವ ಮೆಟಲ್ನ ಡಿಪಾಸಿಟ್ ಮಾಡಬೇಕು ಆ ಮೆಟಲನ್ನು ಅವರು ಈ ಭಾಗದಲ್ಲಿ ಇಡ್ತಾರೆ. ಅರ್ಥ ಆಗ್ತಿದೆಯಾ? ಇಲ್ಲಿಡ್ತಾರೆ. ಯಾವ ಮೆಟಲ್ನ ಡಿಪಾಸಿಟ್ ಮಾಡಬೇಕು ಅದನ್ನು, ಯಾವ ಮೆಟಲ್ನ ಅದ್ರ ಮೇಲೆ ಡಿಪಾಸಿಟ್ ಮಾಡಬೇಕಾಗಿರುತ್ತೋ ಅದನ್ನು ಎಲ್ಲಿಡ್ತಾರೆ? ಪಾಸಿಟಿವಲ್ಲಿ ಇಡ್ತಾರೆ. ಇಲ್ಲಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್, ಯೂಸಸ್ ಆಫ್ ಎಲೆಕ್ಟ್ರೋಪ್ಲೇಟಿಂಗನ್ನು ಎಲ್ಲೆಲ್ಲೆಲ್ಲ ಯೂಸ್ ಮಾಡ್ತಾರೆ. ನಾನು ಅವಾಗಲೇ ಹೇಳಿದೆ ನೋಡಿರಿ, ಕೀ ಚೈನ್ ಹೇಳಿದ್ದೆ, ಆಮೇಲೆ ವೀಲ್ಗಳ ರಿಮ್ಗಳಲ್ಲಿ ಹೇಳಿದ್ದೆ, ನಲ್ಲಿಗಳಲ್ಲಿ ನೋಡಿದ್ದೀರ ನೀವು. ಇಲ್ಲೆಲ್ಲ ನೋಡ್ರಿ, ಈ ರಿಮ್ಗಳಲ್ಲಿ ಇಲ್ಲೆಲ್ಲ ಹೇಗೆ ಹೊಳಿತಾ ಇದೆ. ಇದೆಲ್ಲ ಏನಿದು ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿರುವಂಥದ್ದು. ಇದು ರಸ್ಟಿಂಗ್ ತಡೆಯೋಕ್ಕಾಗಿರ್ಬೋದು, ಬೇರೆ ರೀಸನ್ಸ್ ಇದೆ ಯಾಕೆ ಎಲೆಕ್ಟ್ರೋಪ್ಲೇಟಿಂಗ್ ಮಾಡ್ತಾರೆ ಅಂದರೆ, ಒಂದು ರಸ್ಟಿಂಗ್ ತಡೆಯೋದಕ್ಕೆ, ಅಂದರೆ ತುಕ್ಕು ಹಿಡಿಯೋದನ್ನ ತಡೆಯೋದಕ್ಕೆ, ಇನ್ನು ಜಾಸ್ತಿ ಬಾಳಿಕೆ ಬರೋದಕ್ಕೆ, ಇನ್ನು ನೋಡೋದಕ್ಕೆ ಚೆನ್ನಾಗಿ ಕಾಣೋದಕ್ಕೆ, ಶೈನಿಂಗ್ ಇರೋದಕ್ಕೆ, ಅದಕ್ಕೆಲ್ಲ ಉದ್ದೇಶಗಳಿದಾವೆ ಇದ್ರದ್ದು. ಸೊ ಲುಕ್ ಅಟ್ ಹಿಯರ್ ಒಂದು ಸರಿ ನೋಡೋಣ ಅದನ್ನು ಏನೇನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಯೂಸಸ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್. So electroplating is used in the industries of coating metal objects with a thin layer of desired metal. So ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಕ್ರೋಮಿಯಂ ಇಸ್ ಅ ಶೈನಿ ಅಪಿಯರೆನ್ಸ್ ಆ್ಯಂಡ್ ಇಟ್ ಡಸ್ ನಾಟ್ ಕರೋಡ್. ಕ್ರೋಮಿಯಮನ್ನು ಕೋಟಿಂಗ್ ಮಾಡ್ತಾರೆ ಜಾಸ್ತಿ. ಯಾಕೆ ಅಂತಂದರೆ ಅದು ಶೈನಿ ಅಪಿಯರೆನ್ಸ್ ಇರುತ್ತೆ ಮತ್ತು ಕರೋಡ್ ಆಗಲ್ಲ, ತುಕ್ಕು ಹಿಡಿಯಲ್ಲ. ಕ್ರೋಮಿಯಂ ಪ್ಲೇಟಿಂಗ್ ಇಸ್ ಡನ್ ಆನ್ ಆಬ್ಜೆಕ್ಟ್ಸ್ ಲೈಕ್ ಬೈಸಿಕಲ್ ಪಾರ್ಟ್ಸ್, ಕಾರ್ ಪಾರ್ಟ್ಸ್, ಟ್ಯಾಬ್ಸ್ ಅಂದರೆ ನಲ್ಲಿಗಳು, ಗ್ಯಾಸ್ ಬರ್ನರ್ಸ್, ವೀಲ್ ರಿಮ್ಸ್. ಸೊ ಇಲ್ಲೆಲ್ಲ ಕ್ರೋಮಿಯಂ ಪ್ಲೇಟಿಂಗೇ ಮಾಡಿರೋದು. ಟ್ಯಾಬ್ಸಲ್ಲಿ, ವೀಲ್ಸಲ್ಲಿ ಎಲ್ಲ ಕ್ರೋಮಿಯಂ ಪ್ಲೇಟಿಂಗ್ ಮಾಡಿದ್ದಾರೆ. ಗೊತ್ತಾಗುತ್ತಾ? ಇನ್ನು ಜ್ಯುವೆಲರಿ ಮೇಕರ್ಸ್ ಎಲೆಕ್ಟ್ರೋಪ್ಲೇಟ್ ಗೋಲ್ಡ್. ಜ್ಯುವೆಲರಿ ಮೇಕರ್ಸ್ ಏನು ಮಾಡ್ತಾರೆ ಅಂದರೆ ಬಂಗಾರದ ವಸ್ತುಗಳನ್ನ ಮಾಡೋರು. ಜ್ಯುವೆಲರಿ ಮೇಕರ್ಸ್ ಎಲೆಕ್ಟ್ರೋಪ್ಲೇಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಆನ್ ಎ ಲೆಸ್ ಎಕ್ಸ್ಪೆನ್ಸಿವ್ ಮೆಟಲ್. ಅಂದರೆ ಕಡಿಮೆ ಬೆಲೆ ಇರುವಂಥ ಮೆಟಲ್ ಮೇಲೆ ಈ ಗೋಲ್ಡ್ ಮತ್ತು ಸಿಲ್ವರ್ನ ಅವರು ಎಲೆಕ್ಟ್ರೋಪ್ಲೇಟ್ ಮಾಡ್ತಾರೆ. ಇಟ್ ಗಿವ್ಸ್ ದ ಅಪಿಯರೆನ್ಸ್ ಆಫ್ ಗೋಲ್ಡ್ ಆರ್ ಸಿಲ್ವರ್. ಅದು ಗೋಲ್ಡ್ ಮತ್ತು ಕಡಿಮೆ ಬೆಲೆದೇ ಆಗಿರ್ಬೋದು, ಒಳಗಡೆ ಇರೋದು ಕಡಿಮೆ ಬೆಲೆ, ನೋಡೋದಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ಕಂಡ ಹಾಗೇನೆ ಕಾಣುತ್ತೆ. ಆಮೇಲೆ ಟಿನ್ ಕ್ಯಾನ್ಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಫುಡ್ ಆರ್ ಎಲೆಕ್ಟ್ರೋಪ್ಲೇಟೆಡ್ ವಿತ್ ಟಿನ್ ಓವರ್ ಐರನ್. ಈ ಟಿನ್ ಕ್ಯಾನ್ಸ್ ನಿಮ್ಮ ಈಗೆಲ್ಲ ಬರೋದು ಕಡಿಮೆ. ಇದು ಮೊದಲೆಲ್ಲ ಡಬ್ಬಿಗಳು ಬರ್ತಾಯಿದ್ವು, ಈ ಏನು ಹಾರ್ಲಿಕ್ಸ್ ಡಬ್ಬಿ ಎಲ್ಲ ಬರುತ್ತೆ ನೋಡ್ರಿ, ಆ ಥರ
ಪ್ರೋಟೀನ್ಸ್ ಡಬ್ಬಿಗಳು ಬರ್ತಾಯಿದ್ವು, ಪ್ರೋಟೀನ್ ಪೌಡರ್ ಇರುವಂಥ ಡಬ್ಬಿಗಳೆಲ್ಲ ಬರ್ತಾಯಿದ್ವು. ಅವು ಮೆಟಲ್ ಡಬ್ಬಿಗಳಿರ್ತಾವೆ, ನೀವು ನೋಡಿರ್ತೀರ. ಸೊ ಆ ಮೆಟಲ್ ಡಬ್ಬಿಗಳನ್ನು ಮೆಟಲ್ ಡಬ್ಬಿ ಟಿನ್ನನ್ನು ಕೋಟಿಂಗ್ ಮಾಡಿರ್ತಾರೆ ಅದ್ರ ಮೇಲೆ, ಐರನ್ ಡಬ್ಬಿ ಮೇಲೆ ಟಿನ್ನನ್ನು ಕೋಟಿಂಗ್ ಮಾಡಿರ್ತಾರೆ. ನೆಕ್ಸ್ಟು ಫುಡ್ ಸ್ಟೋರ್ ಮಾಡೋವಂಥದ್ದು. ಬಿಕಾಸ್ ಟಿನ್ ಈಸ್ ಎ ಲೆಸ್ ರಿಯಾಕ್ಟಿವ್ ದ್ಯಾನ್ ದ ಐರನ್. ಟಿನ್ ಯಾಕೆ ಅದನ್ನು ಕೋಟಿಂಗ್ ಮಾಡ್ತಾರೆ ಅಂದರೆ ಟಿನ್ ಇದೆಯಲ್ಲ ಅದು ಲೆಸ್ ರಿಯಾಕ್ಟಿವ್, ಕಡಿಮೆ ರಿಯಾಕ್ಟಿವ್, ಹಾಗಾಗಿ ಏನೂ ಆಗಲ್ಲ. ಪ್ರೊಟೆಕ್ಟ್ ಐರನ್ ಫ್ರಮ್ ಕರೋಷನ್. ಐರನ್ ಆದರೆ ತುಕ್ಕಿಡಿದು ಬಿಡುತ್ತೆ ಹಾಗಾಗಿ. ಸೊ ನೆಕ್ಸ್ಟ್ ಐರನ್ ಆಬ್ಜೆಕ್ಟ್ಸ್ ಆರ್ ಕೋಟೆಡ್ ವಿತ್ ಜಿಂಕ್. ಕೆಲವೊಂದು ಕಬ್ಬಿಣದ ವಸ್ತುಗಳನ್ನ ಜಿಂಕಿಂದ ಕೋಟಿಂಗ್ ಮಾಡ್ತಾರೆ. ಯಾಕೆ ಅಂದರೆ ಐರನ್ ಬೇಗ ತುಕ್ಕಿಡಿಯುತ್ತೆ, ಅದನ್ನು ತಡೆಯೋದಕ್ಕೆ ಜಿಂಕಿಂದ ಕೋಟಿಂಗ್ ಮಾಡ್ತಾರೆ. ಸೊ ಇದೆಲ್ಲ ಎಲೆಕ್ಟ್ರೋಪ್ಲೇಟಿಂಗ್, ಯೂಸಸ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್. ಸೊ ಟೇಕ್ ಡೌನ್ ದ ಕ್ವಶನ್, ರೈಟ್ ದ ಯೂಸಸ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್. ಎಲೆಕ್ಟ್ರೋಪ್ಲೇಟಿಂಗ್ನ ಯೂಸಸ್ನ ಬರೀಬೇಕು. ಇದೇ ಥರ ಪಾಠ ಬರ್ದಂಗೆ ಬರೆಯೋದಲ್ಲ, ಪಾಯಿಂಟ್ ವೈಸ್ ಬರ್ಕೊಳ್ತಾ ಹೋಗಬೇಕು. ಮೇಕ್ ದ ಪಾಯಿಂಟ್ಸ್ ಫಾರ್ ದಿಸ್. ಇವಕ್ಕೆಲ್ಲ ನಾನು ಹೇಳಿದ್ನಲ್ಲ, ಒಂದೊಂದೇ ಪಾಯಿಂಟ್ಸ್ ಮಾಡ್ಕೊಳ್ತಾ ಸ್ಟಾರ್ ಹಾಕಿ ಪಾಯಿಂಟ್ ಬರ್ಕೊಂಡು ಯೂಸಸ್ನ ಲಿಸ್ಟ್ ಔಟ್ ಮಾಡಬೇಕು. ಗೊತ್ತಾಗುತ್ತಾ? ರೈಟ್ ದ ಯೂಸಸ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್. So this completes the lesson, chemical effects of electric current. ಅರ್ಥ ಆಗಿದೆ ಅಲ್ವಾ? ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಎಲ್ಲೆಲ್ಲಿ ಹೇಗೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಅಂತ ತಿಳ್ಕೊಬೇಕು. ಎಲೆಕ್ಟ್ರೋಲೈಸಿಸ್ ಆರ್ ಎಲೆಕ್ಟ್ರೋಪ್ಲೇಟಿಂಗ್ ಇದು ನಿಮಗೆ ಸ್ಟಾರ್ಟಿಂಗ್ ಇದೆ, ಮತ್ತೆ ಇದನ್ನು ನಾವು ಹೈಯರ್ ಕ್ಲಾಸಲ್ಲಿ ಓದ್ತೀವಿ. ಸೊ ಡಿಡ್ ಯು ಅಂಡರ್ಸ್ಟುಡ್ ದ ಟುಡೇಸ್ ಲೆಸನ್? ಐ ಥಿಂಕ್ ಯು ಆರ್ ಆಲ್ ಅಂಡರ್ಸ್ಟುಡ್. ಸೊ ಐ ವಿಲ್ ಸೆಂಡ್ ದ ನೋಟ್ಸ್ ಫಾರ್ ದಿಸ್ after this class. So thank you.